ಆ ರಾತ್ರಿ ಮಾವನ ರೂಮಿನಿಂದ ಯಾವುದೋ ಹೆಣ್ಣು ಅಳುವ ಧ್ವನಿ ಕೇಳಿಸಿತು. ನಾನು ಕಿಟಕಿಯಿಂದ ಇಣಿಕಿ ನೋಡಿದೆ. ಆ ದೃಶ್ಯವನ್ನು ನೋಡಿ ನನಗೆ ತುಂಬ ಶಾಕ್ ಆಗೋಗ್ಬಿಡ್ತು. ನನ್ನ ಕಾಲ ಕೆಳಗಿನ ಭೂಮಿ ಬಾಯಿ ಬಿಟ್ಟಂತಾಯಿತು. ಅಲ್ಲಿ ಮಾವ, ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ. ತುಂಬ ಎಂಜಾಯ್ ಮಾಡ್ತೀರಾ. ನನ್ನ ಹೆಸರು ಸಿತಾರಾ. ನನಗೆ 32 ವರ್ಷ ವಯಸ್ಸು. ನನಗೆ ಇನ್ನೂ ಮದುವೆಯಾಗಿಲ್ಲ. ನನ್ನ ಮೈ ಬಣ್ಣ ಕಪ್ಪು. ಈ ಕಾರಣದಿಂದ ಸಂಬಂಧಗಳು ಸಿಗೋದು ತುಂಬ ಕಷ್ಟ. ಸಮಾಜದ ದೃಷ್ಟಿಯಲ್ಲಿ ವಯಸ್ಸಾದ್ರೆ ಹೆಣ್ಣಿನ ಬೆಲೆ ಕಡಿಮೆ. ಯಾವ ಸಂಬಂಧ ಬಂದರೂ ಕೂಡ ಒಪ್ಪಿಕೋ ಅಂತ ಹೇಳ್ಬಿಡ್ತಾರೆ. ನಾನು ಹೊರಗಡೆ ನಗೆತಾ ಇದ್ರು, ಒಳಗಡೆ ನೊಂದು ಹೋಗಿದ್ದೆ, ಬೆಂದು ಹೋಗಿದ್ದೆ, ತುಂಬ ನೋವನ್ನು ಅನುಭವಿಸ್ತಾ ಇದ್ದೆ. ಒಂದಿನ ನಮ್ಮಮ್ಮ ನನ್ನ ಹತ್ರ ಬಂದ್ಲು. ಸಿತಾರಾ, ಒಂದು ಒಳ್ಳೆಯ ಸಂಬಂಧ ಬಂದಿದೆ ಅಂತ ಹೇಳಿದ್ಲು. ಹುಡುಗನ ಹೆಸರು ವಿಜಯ್. ನನಗಿಂತ ಕೇವಲ ಒಂದೇ 1 ವರ್ಷ ಮಾತ್ರ ದೊಡ್ಡವನು. ಅವನು ಶ್ರೀಮಂತ ಕುಟುಂಬದವನು. ಆದ್ರೆ ಅಂಥೇಳಿ ಅಮ್ಮ ಅಲ್ಲಿಗೆ ಮಾತನ್ನ ನಿಲ್ಲಿಸಿಬಿಟ್ಲು. ಅವನಿಗೆ ಈಗಾಗಲೇ 3 ಸಾರಿ ಮದುವೆಯಾಗಿದೆ, 3 ಬಾರಿ ಕೂಡ ಡೈವರ್ಸ್ ಕೂಡ ಆಗಿದೆ ಅಂತಂದ್ಲು. ನನಗೆ ಒಂಥರ ಶಾಕ್ ಆಗೋಯ್ತು. ಆತನ 3 ಪತ್ನಿಯರು ಆತನನ್ನ ಬಿಟ್ಟು ಹೋದ್ರು ಅಂತ ಹೇಳಿದ್ರು ನಮ್ಮಮ್ಮ. ಅಮ್ಮನ ಮಾತನ್ನ ಕೇಳಿ ನನಗೆ ನಡುಕ ಶುರುವಾಯಿತು. ವಿಚ್ಛೇದನ ಪಡೆದವನು ಹೆಣ್ಣನ್ನ ಹೇಗೆ ಸುಖವಾಗಿರಬಲ್ಲ? ಆದ್ರೆ ಅಮ್ಮ ಹೇಳಿದ್ಲು, ವಿಚ್ಛೇದನಕ್ಕೆ ಕಾರಣ ತಿಳಿದಿಲ್ಲ. ಆತ ತನ್ನ ಮುದಿ ವಯಸ್ಸಾದ ತಂದೆಯೊಂದಿಗೆ ವಾಸ ಮಾಡ್ತಾ ಇದ್ದಾನೆ. ಆತನಿಗೆ ತಾಯಿ ಮತ್ತು ಅಕ್ಕ ತಂಗಿ ಯಾರೂ ಇಲ್ಲ ಅಂತ ಹೇಳಿದ್ರು ನಮ್ಮಮ್ಮ. ಆತ ತನ್ನ ತಂದೆಗೆ ತುಂಬಾ ಗೌರವವನ್ನ ಕೊಡ್ತಾನೆ. ಪತ್ನಿಯರು ತಂದೆಯನ್ನ ನಿಂದಿಸಿದಾಗ ಆತ ವಿಚ್ಛೇದನವನ್ನ ನೀಡಿದಾನೆ ಅಂತ ಹೇಳಿದ್ಲು. ನೀನು ಮಾವನ ಸೇವೆ ಮಾಡಿ ಮನಸ್ಸನ್ನ ಗೆಲ್ಲು. ಅಮ್ಮನ ಮಾತಿನಿಂದ ನನಗೆ ಆಶ್ಚರ್ಯ ಮತ್ತು ನಿರಾಸೆಯಾಯಿತು. ಅತ್ತೆ ಇಲ್ಲದೆ ಇದ್ರು ಮಾವನಿಂದ ವಿಚ್ಛೇದನವಾಗುವುದು ಹೇಗೆ ಸಾಧ್ಯ? ಅಷ್ಟೊಂದು ಕಾಟ ಕೊಟ್ರ? ನಾನು ಹೋಗುವ ದಾರಿ ಕಠಿಣ ಅಂಥೇಳಿ ನನಗೆ ಗೊತ್ತಿತ್ತು. ನನ್ನ ಮೈಯ ಬಣ್ಣ ಮತ್ತು ಬಡತನವೇ ಮದುವೆ ತಡವಾಗೋದಕ್ಕೆ ಮುಖ್ಯವಾದ ಕಾರಣಗಳಾಗಿದ್ವು. ಮದುವೆಗೆ ಮುಂಚೆ ವಿಜಯ್ ನನ್ನನ್ನು ಭೇಟಿಯಾಗಲು ಬರೋದಿಲ್ಲ. ಆತನ ತಂದೆ ಮಗನ ವಿಷಯದಲ್ಲಿ ಬಹಳ ಜಾಗರೂಕರು. ಒಂದಿನ ಏನ್ ಮಾಡಿದ್ರು, ಮಾವ ಮತ್ತು ವಿಜಯ್ ಬಂದ್ರು. ಮಾವನನ್ನು ನೋಡಿದ್ರೆ ಸುಮಾರು ಒಂದು 60 ವರ್ಷದಂತೆ ಕಾಣಿಸ್ತಾ ಇರಲಿಲ್ಲ. ಮಾವ ನನ್ನ ತಲೆಯ ಮೇಲೆ ಕೈಯನ್ನ ಇಟ್ಟು ಹರಸಿದ್ರು, ಆಶೀರ್ವಾದವನ್ನ ಕೊಟ್ರು. ನೀನು ಇವತ್ತಿನಿಂದ ನನ್ನ ಮಗಳಿದ್ದಂತೆ ಅಂತ ಹೇಳಿದ್ರು. ಅಮ್ಮ ನನಗೆ ಎಚ್ಚರಿಕೆಯನ್ನ ನೀಡಿ ಅತ್ತೆ ಮನೆಗೆ ಕಳುಹಿಸಿಕೊಟ್ರು. ಎಲ್ಲ ಏನೇನು ಹೇಳಬೇಕಿತ್ತು ಅದನ್ನೆಲ್ಲ ಹೇಳಿ ನಮ್ಮ ಅತ್ತೆ ಮನೆಗೆ ಕಳಿಸ್ಕೊಟ್ಲು ನಮ್ಮಮ್ಮ. ಮರುದಿನ ನನ್ನ ಗೆಳತಿ ರೇಖಾ ಒಂದು ವಿಷಯವನ್ನ ನನಗೆ ತಿಳಿಸಿದ್ಲು. ಅದೇನಪ್ಪ ಅಂತಂದ್ರೆ, ಈ ಕುಟುಂಬದ ಬಗ್ಗೆ ಕೆಟ್ಟ ವದಂತಿಗಳಿದಾವೆ, ಗಾಸಿಪ್ಗಳಿದಾವೆ ಅಂತ ಹೇಳಿದ್ಲು. ಮಾವ ತುಂಬಾ ವಿಚಿತ್ರ ವ್ಯಕ್ತಿ ಅಂಥೇಳಿ ನನಗೆ ಎಚ್ಚರವನ್ನು ನೀಡಿದ್ಲು. ನನ್ನ ಮನಸ್ಸಿನಲ್ಲಿ ಗೊಂದಲ ಮತ್ತು ಭಯ ಶುರುವಾಯಿತು. ಮದುವೆಯ ಮೊದಲ ರಾತ್ರಿ, ಫಸ್ಟ್ ನೈಟ್ ದಿವಸ, ವಿಜಯ್ ನನ್ನ ಹತ್ತಿರ ಬಂದು ಮಾತಾಡ್ದ. ನಾನು 3 ವಿಚ್ಛೇದನವನ್ನ ಕೊಟ್ಟಿರೋದು ನಿನಗೆ ಗೊತ್ತು. ನಾನು 3 ಡೈವರ್ಸ್ ಅನ್ನ ಕೊಟ್ಟಿರೋದು ನಿನಗೆ ಗೊತ್ತು. ನನ್ನ ತಂದೆಯ ವಿರುದ್ಧ ಯಾವುದೇ ಕಂಪ್ಲೇಂಟ್ ಮಾಡಬೇಡ, ದೂರನ್ನ ಕೊಡಬೇಡ. ನನ್ನ ತಂದೆಯನ್ನ ದೇವರು ಅಂತ ಪೂಜಿಸು ಅಂತ ಹೇಳ್ದ ವಿಜಯ್. ನನ್ನ ಬಡತನ ಹೋಗಲಾಡಿಸೋದಕ್ಕೆ ಮಾವನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ಒಂದು ದಿನ ವಿಜಯ್ ನನಗೆ ಗೋಲ್ಡ್ ರಿಂಗ್ ಅನ್ನ ಕೊಟ್ಟ, ಬಂಗಾರದ ರಿಂಗ್ ಅನ್ನ, ಉಂಗುರವನ್ನ ಕೊಟ್ಟ. ಅದನ್ನ ಮಾವನೇ ಕೊಡಿಸಿದ್ದು ಅಂಥೇಳಿ ವಿಜಯ್ ಹೇಳ್ದ. ಅಷ್ಟರಲ್ಲಿ ಮಾವ ಬಾಗಿಲನ್ನ ತಟ್ಟದೆ ರೂಮಿಗೆ ಬಂದ್ರು. ತಂದೆ ಕೊಟ್ಟ ಹಾಲನ್ನ ವಿಜಯ್ ಕುಡದೆ ಚೆಲ್ಲಿಬಿಟ್ಟ. ನನಗೆ ಇದು ತುಂಬಾ ವಿಚಿತ್ರವಾಗಿ ಕಾಣಿಸ್ತು. ಏನಪ್ಪ ಇದು, ತಂದೆ ಕೊಟ್ಟಿರೋ ಹಾಲು ಚೆಲ್ದ ಅಂತ. ನೆಕ್ಸ್ಟ್ ಡೇ ಮಾವ ನನ್ನ ತಲೆಯ ಮೇಲೆ ಕೈಯನ್ನ ಇಟ್ಟು, ಸೊಸೆಯಲ್ಲಿ ಮಗಳನ್ನ ಕಾಣ್ತಾ ಇದ್ದೇನೆ ಅಂಥೇಳಿ ಹಣೆಗೆ ಮುತ್ತನ್ನ ಕೊಟ್ರು. ನನಗೆ ಇದು ಸ್ವಲ್ಪ
ಮುಜುಗರವನ್ನು ಉಂಟು ಮಾಡಿತು. ಅನ್ಕಂಫರ್ಟಬಲ್ ಫೀಲ್ ಆಯಿತು ನನಗೆ. ಮಾವ ಯಾವಾಗಲೂ ತನ್ನ ಕೊನೆಗೆ ಬೀಗವನ್ನು ಹಾಕ್ತಾಯಿದ್ರು, ಕೀಯನ್ನು ಹಾಕ್ತಾಯಿದ್ರು. ಒಂದಿನ ನಾನು ರೂಮಿನ ಒಳಗಡೆ ನೋಡಿಬಿಟ್ಟೆ. ಅಲ್ಲಿ ಹೆಣ್ಣು ಮಕ್ಕಳ ಬಟ್ಟೆಗಳು ಮತ್ತು ಮೇಕಪ್ ಇತ್ತು. ಮಾವ ಹುಡುಗಿಯರನ್ನ ಕೂಡಿ ಹಾಕಿರಬಹುದು ಅಂಥೇಳಿ ನನಗೆ ಅನುಮಾನ ಆಯಿತು. ಒಂದು ದಿನ ರಾತ್ರಿ ರೂಮಿನಿಂದ ಅಳುವ ಶಬ್ದ ನನಗೆ ಕೇಳಿಸ್ತು. ನನಗೆ ವಿಚಿತ್ರ ಅನಿಸ್ತು. ನಾನು ಕಿಟಕಿ ಒಡೆದು ಒಳಗೆ ಹೋಗಿ ನೋಡಿದೆ. ಅಲ್ಲಿ ಕಂಡ ದೃಶ್ಯಕ್ಕೆ ನಾನು ದಂಗಾಗಿ ಹೋಗ್ಬಿಟ್ಟೆ. ಅಲ್ಲಿ ಅಳ್ತಾ ಇರೋದು ಹುಡುಗಿಯಲ್ಲ, ಹುಡುಗಿಯ ವೇಷದ ಮಾವ. ಮದುಮಗಳಂತೆ ಸಜ್ಜಾಗಿ ಮಾವ ಗೋಳಾಡಿ ಅಳ್ತಾ ಇದ್ರು. ವಿಜಯ್ ಕೂಡ ಅಷ್ಟರಲ್ಲಿ ಅಲ್ಲಿಗೆ ಓಡಿ ಬಂದ. ಮಾವನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂಥೇಳಿ ನನಗೆ ತಿಳಿಯಿತು. ವಿಜಯ್ ಅಸಲಿ ಕಥೆಯನ್ನ ನನಗೆ ವಿವರಿಸ್ತಾ ಆವತ್ತು. ಹಿಂದೆ ವಿಜಯ್ ಅಕ್ಕನ ಮೇಲೆ ಕೆಲವು ದುಷ್ಕರ್ಮಿಗಳು ದೌರ್ಜನ್ಯವನ್ನ ಎಸಗಿದ್ರು. ಆ ಘಟನೆಯಿಂದ ಅಕ್ಕ ಮನಸ್ಸನ್ನ ನೊಂದು ತೀರಿ ಹೋಗಿದ್ಲು. ಕಣ್ಣುದರೆ ಮಗಳ ಬದುಕು ಹಾಳಾದ ನೋವಿನಲ್ಲಿ ಮಾವ ಏನ್ ಮಾಡಿದ್ರು, ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಬಿಟ್ಟಿದ್ರು. ಅವರು ಸೊಸೆಯರಲ್ಲಿ ಸತ್ತ ತನ್ನ ಮಗಳನ್ನ ಕಾಣ್ತಾ ಇದ್ರು. ಹಿಂದಿನ ಸೊಸೆಯಂದಿರು ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ರು. ಈಗ ಮಾವನಿಗೆ ಸರಿಯಾದ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ. ಈಗ ನಮ್ಮ ಮನೆಯಲ್ಲಿ ಪುಟ್ಟ ಹೆಣ್ಣು ಮಗುವೊಂದು ಜನಿಸಿದೆ. ಮಾವ ಆ ಮಗುವಿನಲ್ಲಿ ತನ್ನ ಮಗಳನ್ನ ಕಂಡಿದ್ದಾರೆ. ಈಸ್ ವೆರಿ ಹ್ಯಾಪಿ ನೌ. ಮನುಷ್ಯರ ಗಾಯಗಳನ್ನು ನೋಡಿದಾಗ ಅವರ ಪ್ರೀತಿ ನಮಗೆ ಅರ್ಥ ಆಗುತ್ತೆ ಅನ್ನೋದು ತಿಳಿಯಿತು. ಈ ಕತೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡಿ. ದಯವಿಟ್ಟು ಶೇರ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ. ಟೇಕ್ ಕೇರ್. ಬೈ. ಸಿ ಯು.